ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ವಿಶೇಷ ಘಟನೆ ಇದೆ. ಅದರಲ್ಲೂ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿಯಲ್ಲಿ ಮೃತ್ಯುಂಜಯ ಕ್ಲಿನಿಕ್ ವೈದ್ಯನಾದಂಥ ಗಂಗಾಧರ್ ಎಂಬ ವೈದ್ಯನು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಎಂಬ ನಕಲಿ ಸರ್ಟಿಫಿಕೇಟ್ನ ಇಟ್ಕೊಂಡವನೇ. ಈ ಸರ್ಟಿಫಿಕೇಟಲ್ಲಿ ಡೈರೆಕ್ಟರ್ ಸಹಿನೇ ಇಲ್ಲ, ಸೀಲೂ ಇಲ್ಲ. ಇಂಥ ಸರ್ಟಿಫಿಕೇಟ್ ಇಟ್ಕೊಂಡು ನಕಲಿ ವೈದ್ಯ ಅಲ್ಲಿನ ಗ್ರಾಮೀಣ ಭಾಗದ ಅಮಾಯಕ ರೋಗಿಗಳಿಗೆ ಅಲೋಪತಿ ಚಿಕಿತ್ಸೆ ನೀಡ್ತಾ ಇರೋದು ಹಾಸ್ಯಾಸ್ಪದವಾಗಿದೆ. ಇತ್ತ ತಾಲೂಕು ವೈದ್ಯಾಧಿಕಾರಿಯಾದಂಥ ಪ್ರದೀಪ್ ಅವರಿಗೆ ಕಂಪ್ಲೇಂಟ್ ನೀಡಿದ್ರೆ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳೋದೇ ಇಲ್ಲ. ಕಾರಣ ಬಹುಶಃ ಇವ್ರ ಸಹಕಾರದಿಂದಲೇ ಅವರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಈಗಾಗಲೇ ಈ ವೈದ್ಯರಿಂದ ಚಿಕಿತ್ಸೆ ಪಡೆದಂಥ ಅನೇಕ ರೋಗಿಗಳು ಇವರ ಚಿಕಿತ್ಸೆಯಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿರೋದು ಕೂಡ ಉಂಟು. ಈ ವೈದ್ಯನು ತಾನೇ ಚಿಕಿತ್ಸೆ ನೀಡಿ ತಾನೇ ಔಷಧಿಗಳನ್ನ ಕೊಡ್ತಾನೆ. ಅಂದರೆ ಅಕ್ರಮವಾಗಿ ತನ್ನ ಚಿಕಿತ್ಸಾಲಯದಲ್ಲಿ ಔಷಧಿಗಳನ್ನ ಕೂಡ ಸೇಕರಿಸಿಕೊಂಡ ಔಷಧಿಗಳನ್ನ ರೋಗಿಗಳಿಗೆ ನೀಡ್ತಾನೆ. ಆದರೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಎಲ್ಲ ಗೊತ್ತಿದ್ರೂ ಅವ್ರನ್ನ ಕೇಳೋ ಗೋಜಿಗೆ ಹೋಗೋದಿಲ್ಲ. ಇತ್ತ ಇವನನ್ನು ಪ್ರಶ್ನೆ ಮಾಡಿದ್ರೆ ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡಿ ನನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ಉಡಾಪೆ ಉತ್ತರ ನೀಡ್ತಾನೆ. ಅಟ್ಲೀಸ್ಟ್ ಈ ವರದಿ ಪ್ರಕಟಣೆಯಾದ ನಂತರವಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳುವವರೇ ಎಂದು ಕಾದು ನೋಡೋಣವೇ ಸ್ನೇಹಿತರೆ.